ಸಿಂಹರಾಶಿಯವರಿಗೆ ಈ ಸಂವತ್ಸರದಲ್ಲಿ 8ನೇ ಮನೆಯಲ್ಲಿ ಶನಿ, ಅಷ್ಟಮ ಶನಿ ತುಂಬ ಬಾಧಾಕರವಾಗಿರತಕ್ಕಂಥ ಒಂದು ಸಂದರ್ಭ. 11ನೇ ಮನೆಯಲ್ಲಿ ಗುರುವಿನ ಸಂಚಾರ, 7ನೇ ಮನೆಯಲ್ಲಿ ರಾಹುವಿನ ಸಂಚಾರ, ಜನ್ಮ ರಾಶಿಯಲ್ಲಿ ಕೇತುವಿನ ಉಪಸ್ಥಿತಿ, ಒಂದು ರೀತಿಯಲ್ಲಿ ಮಿಶ್ರ ಫಲಿತಾಂಶಗಳು, ಒಂದು ರೀತಿಯಲ್ಲಿ ಕಷ್ಟಗಳು ಎಲ್ಲವೂ ಸಹ ಗೋಚರವಾಗ್ತಾ ಇದೆ. 4 ಪ್ರಧಾನ ಗ್ರಹಗಳಲ್ಲಿ 3 ಗ್ರಹಗಳು ನಿಮಗೆ ಪ್ರತಿಕೂಲವಾಗಿದೆ. ಗುರು ಒಬ್ಬ ಮಾತ್ರ ನಿಮಗೆ ಅನುಕೂಲಕರವಾಗಿ ನಿಮ್ಮನ್ನು ಕಾಪಾಡತಕ್ಕಂಥ ರಕ್ಷಾ ಕವಚವಾಗಿ ಗೋಚರವಾಗ್ತಾ ಇದ್ದಾನೆ. ಅಷ್ಟಮ ಶನಿ ಸಂದರ್ಭದಲ್ಲಿ ಮಾನಹಾನಿ ಆಗ್ತಕ್ಕಂಥದ್ದು, ಸ್ಥಾನಪಲ್ಲಟ ಆಗ್ತಕ್ಕಂಥದ್ದು, ಆಸ್ತಿ ಪಾಸ್ತಿಗಳನ್ನು ಕಳ್ಕೊಳ್ತಕ್ಕಂಥದ್ದು, ಬಂಧನ ಭೀತಿ ಇವೆಲ್ಲವೂ ಸಹ ಮನುಷ್ಯನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಾಡ್ತಕ್ಕಂಥ ಸಾಧ್ಯತೆಗಳಿವೆ. ತುಂಬ ಜಾಗೃತಿಯಿಂದ ಇರಬೇಕಾಗಿರ್ತಕ್ಕಂಥ 2.5 ವರ್ಷ ಇದಾಗಿರುತ್ತೆ. ಸಪ್ತಮದಲ್ಲಿರತಕ್ಕಂಥ ರಾಹು ಕೂಡ ಅಷ್ಟೇ, ಮೈತ್ರಿಗಳಲ್ಲಿ, ಸ್ನೇಹದಲ್ಲಿ, ಪಾರ್ಟ್ನರ್ಶಿಪ್ನಲ್ಲಿ, ನಿಮ್ಮ ಲಾಂಗ್ ಸ್ಟ್ಯಾಂಡಿಂಗ್ ರಿಲೇಷನ್ಶಿಪ್ಸ್ನಲ್ಲಿ ಬಿರುಕನ್ನು ಉಂಟು ಮಾಡತಕ್ಕಂಥದ್ದು, 3ನೇವರ ಪ್ರಭಾವಕ್ಕೆ ನೀವು ಸಿಕ್ಕಾಕೊಂಡು ನಿಮ್ಮ ಹತ್ತಿರದವರನ್ನು ನೀವು ದೂಷಣೆ ಮಾಡತಕ್ಕಂಥದ್ದು, ಅನುಮಾನಿಸ್ತಕ್ಕಂಥ ಸಂದರ್ಭಗಳು ಇವೆಲ್ಲವೂ ಗೋಚರವಾಗ್ತಾ ಇದೆ. ಜನ್ಮ ರಾಶಿಯಲ್ಲೇ ಇರತಕ್ಕಂಥ ಕೇತು ಎಲ್ಲ ಕೆಲಸದಲ್ಲೂ ನಿರಾಸಕ್ತಿ, ಎಲ್ಲದರ ಮೇಲೂ ಸಹ ಅಸಡ್ಡೆ, ಕೈಗೆ ಬಂದಂಥ ಅವಕಾಶಗಳನ್ನು ಒಂದು ರೀತಿಯಲ್ಲಿ ನಿರ್ಲಕ್ಷ್ಯದಿಂದ ನೀವೇ ಕಳ್ಕೊಳ್ತಕ್ಕಂಥದ್ದು, ಏನನ್ನೋ ಕಲಿಯಬೇಕು, ಇನ್ನೇನನ್ನೋ ತಿಳ್ಕೋಬೇಕು ಅನ್ನತಕ್ಕಂಥ ಒಂದು ಹಪಹಪಿ ನಿಮ್ಮಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು, ಒಂದು ರೀತಿಯಲ್ಲಿ ನೀವು ಇದ್ದ ಸ್ಥಾನದಿಂದ ನಿಮ್ಮನ್ನು ಅತಂತ್ರಗೊಳಿಸ್ತಕ್ಕಂಥ ಒಂದು ಸಂದರ್ಭ ಇವೆಲ್ಲವೂ ಗೋಚರವಾಗ್ತಾ ಇದೆ. ಎಲ್ಲ ಗ್ರಹಗಳಿಗೂ ಸಹ ಸರಿಯಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕು. ಗುರುವನ್ನು ಆರಾಧನೆಯನ್ನು ಮಾಡಿ, ಗುರು ಸದಾಕಾಲ ನಿಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಅಷ್ಟಮ ಶನಿಯ ದೋಷದಿಂದ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ನೀವು ಮನೆಯಲ್ಲಿ ಎನರ್ಜೈಸ್ಡ್ ಆಗಿರತಕ್ಕಂಥ ಇಂದ್ರಜಾಲ, ಚೈತನ್ಯೀಕೃತವಾಗಿರತಕ್ಕಂಥ ಇಂದ್ರಜಾಲವನ್ನು ತಂದು ಸ್ಥಾಪನೆಯನ್ನು ಮಾಡಿಕೊಡಿ. ಇದರ ಜೊತೆಯಲ್ಲಿ ವಿಶೇಷವಾಗಿ ನೀವು ದುರ್ಗಾದೀಪ ನಮಸ್ಕಾರವನ್ನು ನಿಮ್ಮ ಜನ್ಮತಾರೆಗೆ ಸಾಧನ ತಾರೆ ಇರತಕ್ಕಂಥ ದಿವಸದಲ್ಲಿ ಇದನ್ನು ಮಾಡಿಸಿದ್ದಾದಲ್ಲಿ ವಿಶೇಷವಾದ ಫಲಿತಾಂಶವನ್ನು ಪಡ್ಕೊಳ್ತೀರಾ. ಹನುಮಾನ್ ಚಾಲೀಸ ಮತ್ತು ಆಂಜನೇಯ ಕವಚ ಈ 2 ಸ್ತೋತ್ರಗಳನ್ನು ಪ್ರತಿದಿನ ಪಾರಾಯಣವನ್ನು ಮಾಡಿಕೊಳ್ಳಿ, ಶುಭ ಫಲ ನಿಮ್ಮದಾಗುತ್ತೆ. ಜ್ಯೋತಿಷ್ಯ ಸಲಹೆಗಳು ಮತ್ತು ಮಾರ್ಗದರ್ಶನಕ್ಕೋಸ್ಕರವಾಗಿ astrology.com ಅಥವಾ ಕೆಳಗೆ ನೀಡಿರತಕ್ಕಂಥ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ.